ವೀಕ್ಷಕರೇ, ಇವತ್ತಿನ ಈ ಒಂದು ಕತೆ ಒರಿಸ್ಸಾದ ಒಂದು ಶಾಕಿಂಗ್ ಸ್ಟೋರಿ. ಇಂಥ ಒಂದು ಕಥೆಯನ್ನ ನೋಡಿ ಜನ ಶಾಕ್ ಆಗೋದಕ್ಕೆ ಕಾರಣ ಆ ಕೊಲೆ ಮಾಡೋದಕ್ಕೆ ಬಳಸಿದಂತ ವಿಧಾನ. ಈ ಕತೆ ಕೇಳಿದ್ಮೇಲಂತೂ ಅವತ್ತಿನ ದಿನಗಳಲ್ಲಿ ಮನೆಗೆ ಬರುವಂತ ಪಾರ್ಸಲ್ಗಳನ್ನು ಕೂಡ ಮುಟ್ಟೋದಕ್ಕೆ ಜನ ಹೆದರ್ತಾ ಇದ್ರು. ವೀಕ್ಷಕರೇ, ಪಾಟ್ನಾಗಢ್ ಎಂಬುದು ಒರಿಸ್ಸಾದ ಒಂದು ನಗರ. ಇದು ಬಾಲಂಗೀರ್ ಜಿಲ್ಲೆಯ ಹತ್ರ ಇದೆ. ಈ ಪಾಟ್ನಾಗಢ್ನ ಬ್ರಹ್ಮಪುರಿ ಇಲಾಖೆಯಲ್ಲಿ 5 ಜನರ ಒಂದು ಕುಟುಂಬ ಇತ್ತು. ಈ ಕುಟುಂಬದ ಸದಸ್ಯರಲ್ಲಿ ಒಬ್ಬರು ರವೀಂದ್ರ ಕುಮಾರ್ ಸಾಹು. ಇವರು ಕುಟುಂಬದ ಮುಖ್ಯಸ್ಥರಾಗಿದ್ರು. ಅವ್ರ ಪತಿ ಸಂಯುಕ್ತ ಸಾಹು, ಇನ್ನು ಅವರ ಪುತ್ರ ಸೋಮಶೇಖರ್ ಸಾಹು, ಒಬ್ಬ ಮಗಳು. ಇದಲ್ಲದೆ ಅವರ ಕುಟುಂಬದ ಹಿರಿಯ ಮಹಿಳೆ ಅಂದ್ರೆ ರವೀಂದ್ರ ಕುಮಾರ್ ಸಾಹುರವರ ತಾಯಿ ಜೇಮಾಮಿನಿ ಸಾಹು. ಇದು ಒಂದು ವಿದ್ಯಾವಂತ ಕುಟುಂಬ. ಈ ರವೀಂದ್ರ ಕುಮಾರ್ ಸಾಹು ವಿದ್ಯಾವಂತ ಕುಟುಂಬದಿಂದ ಬಂದವರು. ಪಾಟ್ನಾಗಢದ ಜವಾಹರ್ಲಾಲ್ ನೆಹರು ಕಾಲೇಜಲ್ಲಿ ಉಪನ್ಯಾಸಕರಾಗಿದ್ರು ಮತ್ತು ಸಂಯುಕ್ತ ಸಾಹು ಅವರು ಅಲ್ಲಿನ ಜ್ಯೋತಿ ವಿಕಾಸ ಜೂನಿಯರ್ ಕಾಲೇಜಿನ ಪ್ರಾಂಶುಪಾಲರಾಗಿದ್ರು. ಇವರ ಒಬ್ಬನೇ ಮಗ ಸೋಮಶೇಖರ್ ಸಾಹು ಬೆಂಗಳೂರಿನ ಜಪಾನ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆಯೊಂದರಲ್ಲಿ ಇಂಜಿನಿಯರ್ ಆಗಿದ್ರು. ಇದು ಒಂದು ಸ್ಥಿತಿವಂತ ಕುಟುಂಬ. ಈ ಸೋಮಶೇಖರ್ ಸಾಹುವಿಗೆ ರಿಮಾಮಣಿ ಎಂಬ ವಧುವಿನ ಜೊತೆ 2018ರ ಫೆಬ್ರವರಿ 18ನೇ ತಾರೀಕು ಬಹಳ ವಿಜೃಂಭಣೆಯಿಂದ ಮದುವೆ ಜರುಗುತ್ತೆ. ಇದಾಗಿ ಇಡೀ ಕುಟುಂಬ ಸಂತೋಷದಲ್ಲಿ ಮುಳುಗಿತ್ತು. ಮದುವೆ ಮುಗಿದ 2 ದಿನಗಳ ನಂತರ ಅಂದ್ರೆ ಫೆಬ್ರವರಿ 20ರಂದು ರಿಸೆಪ್ಷನ್ ಪಾರ್ಟಿಯನ್ನ ಏರ್ಪಡಿಸಿರ್ತಾರೆ. ಮತ್ತೆ ಬಹಳಷ್ಟು ಅತಿಥಿಗಳು ಆ ಒಂದು ಪಾರ್ಟಿಗೆ ಹಾಜರಾಗಿರ್ತಾರೆ. ಪಾರದಕ್ಷತೆಯನ್ನ ಮುಗಿಸಿ 2 ದಿನಗಳಲ್ಲಿ ಬಂದ ಅತಿಥಿಗಳೆಲ್ಲ ವಾಪಸ್ ಆಗ್ತಿದ್ದಂತೆ ಇಡೀ ಮನೆ ಖಾಲಿಯಾಗುತ್ತೆ. ಸೋಮಶೇಖರ್ ಸಾಹುವಿನ ತಂಗಿ ಪಾಕಿಸ್ತಾನದಲ್ಲಿ ತನ್ನ ಅಧ್ಯಯನವನ್ನ ಮಾಡ್ತಿದ್ಲು. ತನ್ನ ಸಹೋದರನ ಮದುವೆಗೆ ಕೆಲವು ದಿನಗಳ ರಜೆಯನ್ನ ಪಡೆದು ಬಂದಿದ್ದಂತ ಅವಳು ಫೆಬ್ರವರಿ 22ನೇ ತಾರೀಕು ಹೊರಡೋದಕ್ಕೆ ತಯಾರಾಗ್ತಾಳೆ. ರವೀಂದ್ರ ಕುಮಾರ್ ಸಾಹು ಕೂಡ ತನ್ನ ಮಗಳೊಂದಿಗೆ ದೆಹಲಿಗೆ ತೆರಳಿದ್ರು. ಯಾಕೆಂದ್ರೆ ಅಲ್ಲಿಂದ ಅವರ ಮಗಳು ಕಜಕಿಸ್ತಾನ್ಗೆ ವಿಮಾನವನ್ನ ಹಿಡಿಬೇಕಾಗಿತ್ತು. ರವೀಂದ್ರ ಕುಮಾರ್ ಸಾಹು ಮತ್ತು ಅವರ ಮಗಳ ನಿರ್ಗಮನದ ನಂತರ ಕೇವಲ 4 ಜನ ಮಾತ್ರ ಮನೆಯಲ್ಲಿ ಉಳಿದ್ರು. ಸಂಯುಕ್ತ ಸಾಹು, ಸೋಮಶೇಖರ್ ಸಾಹು, ಅವರ ಪತ್ನಿ ರಿಮಾ ಸಾಹು, ಮತ್ತೊಬ್ಬರು ಸೋಮು ಅಜ್ಜಿ ಜಮಾಮುನಿ ಸಾಹು. ಫೆಬ್ರವರಿ 23ನೇ ತಾರೀಕು ಬೆಳಗ್ಗೆ 10 ಗಂಟೆಯ ಸುಮಾರಿಗೆ ಸೋಮಶೇಖರ್ ತಾಯಿ ಸಂಯುಕ್ತ ಸಾಹು ಕೂಡ ತನ್ನ ಕಾಲೇಜಿಗೆ ಹೊರಡ್ತಾರೆ. ನಂತರ ಮನೆಯಲ್ಲಿ ಕೇವಲ 3 ಮಂದಿ ಉಳಿದಿದ್ರು. ರೀಮಾ ಅಡುಗೆ ಮನೆಗೆ ಹೋಗಿ ಮಧ್ಯಾಹ್ನ ಊಟಕ್ಕೆ ತಯಾರು ಮಾಡ್ತಿದ್ರು. ವೀಕ್ಷಕರದು ಸಂಜೆ ಸಮಯ. ಸುಮಾರು 4:45ರ ಸಮಯಕ್ಕೆ ಇದ್ದಕ್ಕಿದ್ದಂತೆ ಹೊರಗಿನಿಂದ ಯಾರೋ ಮನೆಯ ಬಾಗಿಲನ್ನ ತಟ್ತಾರೆ. ಸೋಮು ಬಾಗಿಲನ್ನ ತೆಗೆದಾಗ ಒಬ್ಬ ಡೆಲಿವರಿ ಬಾಯ್ ನಿಂತಿದ್ದ. ಅವನ ಕೈಯಲ್ಲಿ ಒಂದು ದೊಡ್ಡ ಪಾರ್ಸಲ್ ಬಾಕ್ಸ್ ಇತ್ತು. ಇದು ಸೋಮಶೇಖರ್ ಸಾಹುಗೆ ಬಂದದ್ದು. SK ಸಿನ್ಹಾ ಹೆಸರಿನ ಅಡಿಯಲ್ಲಿ ಸುಮಾರು 230 ಕಿಲೋಮೀಟರ್ ದೂರದಲ್ಲಿರುವಂತಹ ರಾಯ್ಪುರ್ನಿಂದ ಇದು ಬಂದಿತ್ತು. ಆದ್ರೆ ಅವನಿಗೆ ರಾಯ್ಪುರ್ನಲ್ಲಿ SK ಸಿನ್ಹಾ ಎಂಬ ಯಾರೊಬ್ರು ಕೂಡ ಗೊತ್ತಿರಲಿಲ್ಲ. ಪಾರ್ಸಲ್ ರಿಸೀವ್ ಮಾಡಿ ಅವನು ಅಡುಗೆ ಮನೆಯಲ್ಲಿ ಇದ್ದಂತ ತನ್ನ ಹೆಂಡತಿ ರೀಮಾಳಿಗೆ ಏನಾದರೂ ಇದು ಬಂದಿರಬಹುದಾ ಅಂತ ಕೇಳಿದ್ದ. ಪಾರ್ಸಲ್ ಬಾಕ್ಸ್ ಮೇಲೆ ಗಿಫ್ಟ್ ಅಂತ ಬರೆದಿದ್ರಿಂದ ಮದುವೆ ಆರತಕ್ಷತೆಗೆ ಹಾಜರಾಗದೇ ಇರೋದಕ್ಕೆ ಸಾಧ್ಯವಾಗದೇ ಇರೋ ಯಾರೋ ಈ ಒಂದು ಉಡುಗೊರೆಗಳನ್ನ ಕುರಿಯರ್ ಮೂಲಕ ಕಳಿಸಿರಬಹುದು ಅಂತ ಅನ್ಕೊಂಡಂತ ಸೋಮಶೇಖರ್ ರಿಮಾ ಇದ್ದಂತ ಕಿಚನ್ಗೆ ಹೋಗ್ತಾನೆ. ಮತ್ತವನ ಅಜ್ಜಿ ಕೂಡ ಅಲ್ಲೇ ಇದ್ರು. ಸೋಮಶೇಖರ್ ಕಿಚನ್ ಅಲ್ಲಿಯೇ ಪಾರ್ಸಲ್ ಬಾಕ್ಸ್ ಅನ್ನ ತೆರೆಯೋದಕ್ಕೆ ಶುರು ಮಾಡಿದ್ದ. ಬಾಕ್ಸ್ ಒಳಗೆ ಇನ್ನೊಂದು ಬಾಕ್ಸ್ ಕೂಡ ಇದ್ದು ಅದನ್ನ ಹಸಿರು ಬಣ್ಣದ ಉಡುಗೊರೆ ಕಾಗದದಲ್ಲಿ ಚೆನ್ನಾಗಿ ಪ್ಯಾಕ್ ಮಾಡಲಾಗಿತ್ತು. ಆದರೆ 2ನೇ ಪೆಟ್ಟಿಗೆಯನ್ನ ತೆರೆಯುವ ಮೊದಲು ಅದನ್ನ ತೆರೆಯೋದಿಕ್ಕೆ ಪೆಟ್ಟಿಗೆಯಿಂದ ಹೊರಗೆ ಅಂಟ್ಕೊಂಡಿದ್ದಂತ ಬಿಳಿ ದಾರವನ್ನ ಅವನು ಮೊದಲು ತೆಗೆಯಬೇಕಿತ್ತು. ಆಗ ಅವನು ಆ ಒಂದು ದಾರವನ್ನ ಎಳೆದಿದ್ದ. ತಕ್ಷಣ ಇದ್ದಕ್ಕಿದ್ದಂತೆ ದೊಡ್ಡ ಶಬ್ದ ಆಗಿತ್ತು. ಅಡುಗೆ ಮನೆಯ ಕಿಟಕಿಗಳು ಮತ್ತು ಬಾಗಿಲುಗಳು ಮುರಿದ್ಬೀಳ್ತವೆ ಮತ್ತು ಕಿಚನ್ ಗೋಡೆಯಲ್ಲಿ ಬಿರುಕುಗಳು ಕಾಣಿಸ್ಕೊಳ್ತವೆ. ಅವರು ತಮ್ಮ ಸ್ಥಳದಿಂದ ಜಿಗಿದು ನೆಲದ ಮೇಲೆ ಬಿದ್ದು ರಕ್ತಕಾರಿ ಪ್ರಜ್ಞಾಹೀನರಾಗ್ತಾರೆ. ಆದ್ರೆ ಪಾರ್ಸಲ್ ಬಾಕ್ಸ್ನಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಂತ ಕಾರಣ ರೀಮಾ ಇನ್ನೂ ಸ್ವಲ್ಪ ಪ್ರಜ್ಞೆ ಹೊಂದಿದ್ಲು. ಆದ್ರಿಂದ ಅವಳು ಹೇಗೋ ಮನೆಯ ಬೆಡ್ರೂಮ್ಗೆ ಬಂದು ಅಲ್ಲಿಂದ ಫೋನ್ ತೆಗೆದುಕೊಂಡು ಅತ್ತ ಸಂಗೀತ ಸಾಹುಗೆ ಕರೆ ಮಾಡೋದಕ್ಕೆ ಪ್ರಯತ್ನಿಸ್ತಾಳೆ. ಆದ್ರೆ ಆ ನಂಬರ್ ಡಯಲ್ ಮಾಡುವ ಮೊದಲೇ ಅವಳಿಗೆ ಪ್ರಜ್ಞೆ ತಪ್ಪಿತ್ತು. ಶಬ್ದ ಕೇಳಿದ ತಕ್ಷಣ ನೆರೆಹೊರೆಯವರೆಲ್ಲರೂ ಕೂಡ ಬೆಚ್ಚಿ ಬೀಳ್ತಾರೆ. ಅಕ್ಕಪಕ್ಕದ ಮನೆಯವರೆಲ್ಲ ಮನೆಯೊಳಗೆ ಹೋಗಿ ನೋಡಿದಾಗ ಅಡುಗೆ ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದದ್ದು. ಆದ್ರೆ ಅಡುಗೆ ಕೋಣೆಯಲ್ಲಿದ್ದಂಥ ಸಿಲಿಂಡರ್ ಸಂಪೂರ್ಣವಾಗಿ ಸುರಕ್ಷಿತವಾಗಿತ್ತು. ಅಲ್ಲಿಗೆ ಬಂದಂತ ಅಕ್ಕಪಕ್ಕದವ್ರಿಗೆ ಈ ಒಂದು ಸ್ಫೋಟ ಹೇಗಾಯ್ತು ಅಂತ ಗೊತ್ತಾಗದೆ ಒಬ್ಬ ವ್ಯಕ್ತಿ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಸ್ಫೋಟದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದ. ನಂತರ ಅವರನ್ನ ಆಸ್ಪತ್ರೆಗೆ ತಲುಪಿಸ್ತಾರೆ. ಆದ್ರೆ ಮಾರ್ಗ ಮಧ್ಯ 85 ವರ್ಷದ ಬೇಜಾಮನಿ ಸಾಹು ನೋವನ್ನು ತಳ್ಳಾರದೆ ಸಾವನ್ನಪ್ಪಿದ್ರು. ಆರಂಭಿಕ ಚಿಕಿತ್ಸೆ ನಂತರ ಸೋಮಶೇಖರ್ ಕೂಡ ಕೊನೆ ಉಸಿರನ್ನೆಳೀತಾನೆ ಮತ್ತು ರೀಮಾಳನ್ನ ಕಟಕ್ನಲ್ಲಿರುವಂತಹ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಗೆ ಸೂಚಿಸಲಾಗುತ್ತೆ. ಅಲ್ಲಿ ವೈದ್ಯರು ಅವಳ ಮುಂದಿನ ಚಿಕಿತ್ಸೆಯನ್ನ ಪ್ರಾರಂಭಿಸ್ತಾರೆ. ಸೋಮಶೇಖರ್ ಮತ್ತು ಜೇಮಾಮಿನಿ ಸಾಹು ಇಬ್ರು ಕೂಡ ಪಾರ್ಸಲ್ ಬಾಕ್ಸ್ಗೆ ಸಮೀಪದಲ್ಲಿ ಇದ್ದಿದ್ದರಿಂದ ಸ್ಫೋಟದಲ್ಲಿ ಸುಮಾರು 90% ಸುಟ್ಟ ಗಾಯಗಳಿಂದ ದಾರುಣವಾಗಿ ಅಸುನೀಗಿದ್ರು. 40% ಸುಟ್ಟ ಗಾಯಗಳನ್ನ ಅನುಭವಿಸಿದಂತ ರೀಮಾಗೆ ಚಿಕಿತ್ಸೆಯನ್ನ ಕೊಡಲಾಯಿತು. ಇನ್ನೊಂದು ಕಡೆ ಸ್ಫೋಟದ ಸುದ್ದಿ ಗೊತ್ತಾಗ್ತಿದ್ದಾಗೇನೆ ಪಾಟ್ನಾಗಢದ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ತನಿಖೆಯನ್ನ ಶುರು ಮಾಡಿದ್ರು. ಗ್ಯಾಸ್ ಸಿಲಿಂಡರ್ ನಲ್ಲಿ ಸ್ಫೋಟ ಸಂಭವಿಸಿದೆ ಅಂತ ಭಾವಿಸಿದವರಿಗೆ ಸಿಲಿಂಡರ್ ಸ್ಫೋಟಗೊಂಡಿಲ್ಲ ಅಂತ ಗೊತ್ತಾಗಿ ಪೊಲೀಸರು ಕೂಡ ಗೊಂದಲಕ್ಕೆ ಒಳಗಾಗ್ತಾರೆ. ಇದರ ಕುರಿತು ವಿಚಾರಣೆಗೆ ಬಾಂಬ್ ಡಿಸ್ಪೋಸಲ್ ಟೀಮ್ ಅನ್ನ ಕರೆಸ್ತಾರೆ. ಕಿಚನ್ಗೆ ಪ್ರವೇಶ ಮಾಡಿದ ತಕ್ಷಣ ಸ್ಥಳದಿಂದ ಗನ್ ಪೌಡರ್ ವಾಸನೆ ಬರ್ತಿದ್ರಿಂದ ಅದು ಬಾಂಬ್ ಸ್ಫೋಟವಾಗಿದೆ ಅಂತ ಗೊತ್ತಾಗುತ್ತೆ.
ಈ ಬಗ್ಗೆ ಒರಿಸ್ಸಾ ಪೊಲೀಸರಿಗೆ ಇದೊಂದು ಬಾಂಬ್ ಬ್ಲಾಸ್ಟ್ ನಿಂದ ಆದಂತ ಅವಘಡ ಅಂತ ಗೊತ್ತಾಗುತ್ತೆ. ಆದ್ರೆ ಪೊಲೀಸರಿಗೆ ಈ ಒಂದು ಬಾಂಬ್ ಅನ್ನು ಅಲ್ಲಿ ಹಾಕಿದ್ಯಾರು, ಇದರ ಕುರಿತು ಪೊಲೀಸರು ಸೋಮಶೇಖರ್ನ ಮನೆಯವರು ಮತ್ತು ನೆರೆಹೊರೆಯವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ವೀಕ್ಷಕರ, ಕೂದಲು ಉದುರುವುದು, ತಲೆ ಹೊಟ್ಟಿನ ಸಮಸ್ಯೆ, ಹೇರ್ ರೀಗ್ರೋತ್ ಹಾಗೂ ಎಲ್ಲಾ ಕೂದಲಿನ ಸಮಸ್ಯೆಗೆ ಲಿಫಿ ಲೈಫ್ 1 ಮತ್ತೆ ಲಿಫಿ ಲೈಫ್ 2 ಅನ್ನ ಬಳಸಿ. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದ ಪ್ರಾಡಕ್ಟ್ಗಳು. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಸಂಪರ್ಕಿಸಿ. ಆದ್ರೆ ಈ ಬಗ್ಗೆ ಯಾರಿಂದ ಏನು ಕೂಡ ತಿಳಿಯೋದಿಲ್ಲ. ಮತ್ತೆ ಈ ಬಗ್ಗೆ ಗೊತ್ತಿರುವಂತ 3 ಪೈಕಿ 2 ಈಗಾಗಲೇ ಸಾವನ್ನಪ್ಪಿದ್ದಾರೆ. ಇನ್ನು ರೀಮಾರ ಸ್ಥಿತಿ ಸ್ವಲ್ಪ ಸುಧಾರಿಸಿದ ನಂತರ ಅವರಿಂದ ಪೊಲೀಸರಿಗೆ ಸ್ಪೈಕಿಂಗ್ ಕೊರಿಯರ್ ಕಳಿಸಿದಂತ ಪಾರ್ಸಲ್ ಬಾಕ್ಸ್ ನಿಂದ ದಾಳಿಯಾಗಿದೆ ಅಂತ ಈ ಪೊಲೀಸರಿಗೆ ಗೊತ್ತಾಗುತ್ತೆ. ಪಾರ್ಸಲ್ ನಿಂದ ಬಂದ ಬಾಕ್ಸ್ ನಿಂದ ದಾಳಿಯಾಗಿದೆ ಅಂತ ಗೊತ್ತಾದ ತಕ್ಷಣ ಈ ಒಂದು ಸುದ್ದಿ ದೇಶಾದ್ಯಂತ ಹೊರಬಿದ್ದು ಮಾಧ್ಯಮಗಳು ಹಾಗೂ ಪತ್ರಿಕೆಗಳಲ್ಲಿ ಈ ಒಂದು ವಿಚಾರವನ್ನ ನೋಡದಂತ ಜನರು ದಂಗಾಗ್ತಾರೆ. ಇದು ಒಂದು ವಿಭಿನ್ನ ರೀತಿಯ ಕೊಲೆಯ ಪ್ರಕರಣ ಆಗಿತ್ತು. ಮನೆಗೆ ಪಾರ್ಸಲ್ ಮೂಲಕ ಬಾಂಬನ್ನು ಕಳಿಸುವಂತ ಮೂಲಕ ಒಬ್ಬರ ಜೀವವನ್ನ ತೆಗೆಯೋದು ನಿಜಕ್ಕೂ ಎಲ್ಲರ ಮನದಲ್ಲೂ ಕೂಡ ಭಯದ ವಾತಾವರಣವನ್ನ ನಿರ್ಮಾಣ ಮಾಡಿತ್ತು. ಮಾಧ್ಯಮಗಳಲ್ಲಿ ಎಲ್ಲಾ ವಿಚಾರಗಳನ್ನು ಕೂಡ ಸರಿಯಾಗಿಯೇ ಹೇಳಲಾಗಿತ್ತು. ಆದರೆ RK ಶರ್ಮಾ ಎಂಬ ಹೆಸರಿನ ವ್ಯಕ್ತಿ ರಾಯ್ಪುರ್ನಿಂದ ಈ ಒಂದು ಪಾರ್ಸಲ್ ಅನ್ನ ಕಳಿಸಿದ್ರು ಅಂತ ಇಲ್ಲಿ ತಪ್ಪಾಗಿ ನಮೂದಾಗಿತ್ತು. ಆ ಒಂದು ಹೆಸರು RK ಶರ್ಮಾ ಅಲ್ಲ, ಅದು SK ಸಿನ್ಹಾ ಎಂಬುದನ್ನು ಪೊಲೀಸರು ಆಕಸ್ಮಿಕವಾಗಿ ತಪ್ಪು ಹೆಸರನ್ನ ಮಾಧ್ಯಮಗಳಿಗೆ ತಿಳಿಸಿದ್ರಿಂದ ಎಲ್ಲ ಕಡೆ SK ಸಿನ್ಹಾ ಹೆಸರಲ್ಲಿ ಸುದ್ದಿ ಹರಡಿತ್ತು. ಈ ಒಂದು ತಪ್ಪು ಹೇಗೆ ಸಂಭವಿಸಿತು ಅಂತ ಗೊತ್ತಿಲ್ಲ. ಆದ್ರೆ ಇಡೀ ಪತ್ರಿಕಾ ಮಾಧ್ಯಮ ಮತ್ತು ನ್ಯೂಸ್ ಚಾನೆಲ್ಗಳು ಪಾರ್ಸಲ್ ಕಳಿಸಿದವರು RK ಶರ್ಮಾ ಅಂತಾನೆ ಬಿತ್ತರಿಸಿದ್ವು. ಆದ್ರೆ ಅಕಸ್ಮಾತ್ ಆಗಿ ಆದಂತ ಈ ಒಂದು ತಪ್ಪು ಮುಂದೆ ಈ ಕಥೆಯಲ್ಲಿ ಒಂದು ರೋಚಕ ಟ್ವಿಸ್ಟ್ಗೆ ಹೇಗೆ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೀವು ನೋಡ್ತೀರಿ. ಪೊಲೀಸರಿಗೆ ತನಿಖೆ ನಂತರ ಈ ಒಂದು ಪಾರ್ಸಲ್ ಅನ್ನ 15 ಫೆಬ್ರವರಿ 2018 ಬುಕ್ ಮಾಡಲಾಗಿದೆ ಮತ್ತು ಪಾರ್ಸಲ್ನ ಒಟ್ಟು ತೂಕ 2 kg 100 ಗ್ರಾಂ ಅಂತ ಕಂಡುಬರುತ್ತೆ. ನಂತರ ಒರಿಸ್ಸಾ ಪೊಲೀಸರು ಪಾರ್ಸಲ್ ಕಳುಹಿಸಿದವರ ಹೆಸರು ಮತ್ತು ಆತ ಕೊಟ್ಟಂತ ವಿಳಾಸವನ್ನ ತನಿಖೆಗೆ ಒಳಪಡಿಸಿದಾಗ ಎರಡೂ ಕೂಡ ನಕಲಿ ಅಂತ ಗೊತ್ತಾಗುತ್ತೆ. ಈ ಪಾರ್ಸಲ್ ಬಂದದ್ದು ಸ್ಪೈಕಿಂಗ್ ಕೊರಿಯರ್ನಿಂದ. ಪಾರ್ಸಲ್ ಅನ್ನ ಕಳಿಸಿದವರು ಆ ಆಫೀಸ್ನ CCTV ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರೋದ್ರಿಂದ ಪೊಲೀಸರು ಅಲ್ಲಿಗೂ ಹೋಗ್ತಾರೆ. ಆದ್ರೆ ಅಲ್ಲಿ CCTVನೇ ಇರೋದಿಲ್ಲ. ಹಾಗಾಗಿ ಅಲ್ಲಿ ಪೊಲೀಸರಿಗೆ ಯಾವ ಪುರಾವೆ ಕೂಡ ಸಿಗೋದಿಲ್ಲ. ನಂತರ ಪಾಟ್ನಾಗಢದಿಂದ ಸುಮಾರು 119 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒರಿಸ್ಸಾದ ಕಲಹಂಡಿ ಜಿಲ್ಲೆಯ ಖಾಸಗಿ ಕಂಪ್ಯೂಟರ್ನಿಂದ ಈ ಒಂದು ಪಾರ್ಸಲ್ ಅನ್ನ ಆನ್ಲೈನ್ನಲ್ಲಿ 2 ಬಾರಿ ಟ್ರ್ಯಾಕ್ ಮಾಡಲಾಗಿದೆ ಅಂತ ಗೊತ್ತಾದಾಗ ಮತ್ತೆ ಪೊಲೀಸರಿಗೆ ಒಂದು ಭರವಸೆ ಹುಟ್ಟುತ್ತೆ. ಆ ಕಂಪ್ಯೂಟರ್ ಲೊಕೇಶನ್ ಟ್ರ್ಯಾಕಿಂಗ್ ಹಿಡಿದು ಪೊಲೀಸರು ಅಲ್ಲಿಗೆ ತಲುಪಿದಾಗ ಪಾರ್ಸಲ್ ಅನ್ನ ಟ್ರ್ಯಾಕ್ ಮಾಡಿದ್ದು ಕೊರಿಯರ್ ಕಂಪನಿಯ ಉದ್ಯೋಗಿನೇ ಆಗಿದ್ದ. ಆದ್ರೆ ಈ ಒಂದು ಕೇಸ್ ಪೊಲೀಸರಿಗೆ ತಲೆನೋವಾಗಿನೇ ಉಳಿಯುತ್ತೆ. ಈ ಒಂದು ಕೇಸಲ್ಲಿ 1 ಡಜನ್ ಪೊಲೀಸರು ಈ ಸೋಮಶೇಖರ್ನ ಸ್ನೇಹಿತರು, ಸಂಬಂಧಿಕರು, ಸಹೋದ್ಯೋಗಿಗಳು ಹಾಗೂ ಸ್ಪೈಕಿಂಗ್ ಕೊರಿಯರ್ನ ಉದ್ಯೋಗಿಗಳು ಮತ್ತೆ ಡೆಲಿವರಿ ಬಾಯ್ಸ್ ಸೇರಿದಂತೆ 100ಕ್ಕೂ ಹೆಚ್ಚು ಜನರನ್ನ ವಿಚಾರಣೆ ಮಾಡ್ತಾರೆ. ಇದರಲ್ಲಿ ಕೆಲವರ ಮೇಲೆ ಅನುಮಾನವಿದ್ರು ಪೊಲೀಸರಿಗೆ ಅವರ ವಿರುದ್ಧ ಯಾವುದೇ ಸಾಕ್ಷಿಗಳು ಸಿಗೋದಿಲ್ಲ. ಈ ಸೋಮಶೇಖರ್ ಮತ್ತು ರೀಮಾ ಅವರ ಮೊಬೈಲ್ ದಾಖಲೆಗಳನ್ನು ಕೂಡ ಪೊಲೀಸರು ಸಂಗ್ರಹಿಸ್ತಾರೆ ಮತ್ತೆ ಅವರ ಲ್ಯಾಪ್ಟಾಪ್ ಅನ್ನು ಕೂಡ ಸಂಪೂರ್ಣವಾಗಿ ಸ್ಕ್ಯಾನ್ ಮಾಡ್ತಾರೆ. ಆದ್ರೆ ಅವರಿಗೆ ಯಾವುದೇ ಸುಳಿವು ಮತ್ತು ಒಂದು ಕ್ಲೂ ಕೂಡ ಕಂಡು ಬರೋದಿಲ್ಲ. ಈ ಒಂದು ಘಟನೆ ನಡೆದ ಸುಮಾರು 3 ವಾರಗಳು ಕಳೆದಿವೆ. ರೀಮಾಗೆ ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡಲಾಗಿದೆ. ಆದ್ರೆ ರೀಮಾ ಮಾನಸಿಕವಾಗಿ ಚೇತರಿಸಿಕೊಂಡು ಗಟ್ಟಿಯಾಗಿ ಇರಬೇಕು ಅಂತ ಮನೆಯವರು ಈ ಒಂದು ಘಟನೆಯಲ್ಲಿ ಅವಳ ಪತಿ ಸಾವನ್ನಪ್ಪಿದ್ದಾನೆ ಅಂತ ಆಕೆಗೆ ತಿಳಿಸಿರಲ್ಲ. ಆಕಸ್ಮಿಕವಾಗಿ ತನ್ನ ರೂಮಲ್ಲಿ ಇಟ್ಟಿದಂತ ಹಳೆಯ ದಿನಪತ್ರಿಕೆ ಮೂಲಕ ಪತಿ 25 ದಿನಗಳ ಹಿಂದೆ ತೀರ್ಕೊಂಡಿದ್ದಾನೆ ಅಂತ ಗೊತ್ತಾದಂತ ರೀಮಾ ಸಂಪೂರ್ಣವಾಗಿ ಕುಗ್ಗು ಹೋಗ್ತಾಳೆ. ಕುಟುಂಬದ ಸದಸ್ಯರು ಆಕೆ ಅಳುವಿಕೆಯನ್ನ ವಿಡಿಯೋ ಮಾಡಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ ಅನ್ನ ಮಾಡ್ತಾರೆ. ತಕ್ಷಣ ಆ ಒಂದು ವಿಡಿಯೋ ವೈರಲ್ ಆಗಿ ಸ್ಥಳೀಯ ಎಲ್ಲಾ ಸುದ್ದಿ ವಾಹಿನಿಗಳಲ್ಲೂ ಕೂಡ ಇದನ್ನ ತೋರಿಸಲಾಗುತ್ತೆ. ಮತ್ತೆ ಸುಮಾರು 1 ತಿಂಗಳು ಕಳೆದ್ರೂ ಕೂಡ ಕೊಲೆಗಾರರು ಯಾರು ಅಂತ ಪತ್ತೆಯಾಗದ ಕಾರಣ ಪೊಲೀಸರು ತಮ್ಮ ಕೆಲಸವನ್ನ ಸರಿಯಾಗಿ ಮಾಡ್ತಿಲ್ಲ ಎಂಬ ವಿಷಯ ಖಾಸ್ಮತ್ತಾಗಿ ಹೋಯಿತು. ನಂತರ ಇದು ಒರಿಸ್ಸಾ ಮುಖ್ಯಮಂತ್ರಿ ಆದಂತ ನವೀನ್ ಪಟ್ನಾಯಕ್ ಅವರನ್ನು ಕೂಡ ತಲುಪಿತು. ಮತ್ತೆ ಸಾರ್ವಜನಿಕರು ಪೊಲೀಸ್ ತನಿಖೆಯಿಂದ ಕೋಪಗೊಂಡಿದ್ದರಿಂದ ಮತ್ತು ಮಾಧ್ಯಮಗಳು ಒತ್ತಡವನ್ನು ಸೃಷ್ಟಿ ಮಾಡಿದ್ರಿಂದ ಈ ಘಟನೆಯ 1 ತಿಂಗಳ ನಂತರ ಮಾರ್ಚ್ 23 ಮತ್ತು 2018 ಅವರು ಸ್ಥಳೀಯ ಪೊಲೀಸರಿಂದ CID ಅಪರಾಧ ವಿಭಾಗಕ್ಕೆ ಈ ಒಂದು ಕೇಸನ್ನ ವರ್ಗಾವಣೆ ಮಾಡಿದ್ರು. ನಂತರ ಕ್ರೈಮ್ ಬ್ರಾಂಚ್ ತನ್ನ ತನಿಖೆಯನ್ನು ಶುರುವಿಟ್ಕೊಂಡು ಅಲ್ಲಿಯ ಸುತ್ತಲಿದ್ದಂತ ಎಲ್ಲಾ ಪ್ರದೇಶಗಳನ್ನು ಕೂಡ ಜಾಲಾಡಿದ್ರು. ಅವ್ರಿಗೆ ಯಾವುದೇ ಸುಳುಹು ಸಿಗ್ಲಿಲ್ಲ. ಮುಂದೆ ಅವರು ರಾಯ್ಪುರದ ಸ್ಪೈಕಿಂಗ್ ಕೊರಿಯರ್ ಕಚೇರಿಯನ್ನ ತಲುಪ್ತಾರೆ ಮತ್ತು ಕಚೇರಿಯ ಸುತ್ತಮುತ್ತಲಿನ ಸುಮಾರು 250ಕ್ಕೂ ಹೆಚ್ಚಿನ CCTV ಕ್ಯಾಮೆರಾಗಳ ದೃಶ್ಯಗಳನ್ನು ಕೂಡ ಸಂಗ್ರಹಿಸಿ ಕೊರಿಯರ್ ಕಂಪನಿಯ ಉದ್ಯೋಗಿಗಳಿಗೆ ತೋರಿಸ್ತಾರೆ. ಆದರೆ ಕೊರಿಯರ್ ಮಾಡಿರುವಂತಹ ವ್ಯಕ್ತಿ ಎಲ್ಲೂ ಕೂಡ ಯಾವುದೇ ದೃಶ್ಯಗಳಲ್ಲಿ ಕಾಣಿಸಿರಲ್ಲ. 2018 ಏಪ್ರಿಲ್ 4ನೇ ತಾರೀಕು ಇಂಗ್ಲಿಷ್ನಲ್ಲಿ ಟೈಪ್ ಮಾಡಿದಂತ ಅನಾಮಧೇಯ ಪತ್ರ ಬಲಂಗೀರ್ನ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಬರುತ್ತೆ. ರವಾನೆಯಾದಂತಹ ಪಾರ್ಸಲ್ ಅನ್ನು ಕಳಿಸಿದ್ದು RK ಶರ್ಮಾ ಅಲ್ಲ, ಅದು SK ಸಿನ್ಹಾ ಎಂಬ ಹೆಸರಲ್ಲಿತ್ತು. ಮತ್ತೆ ಈ ಸಂಪೂರ್ಣ ವಿಷಯ ಪ್ರೀತಿಯ ವಂಚನೆ, ಹಣ ಮತ್ತು ಆಸ್ತಿ ವಿವಾದದಲ್ಲಿ ಮೋಸ ಮಾಡುವುದೇ ಆಗಿದೆ ಅಂತ ಅದರಲ್ಲಿ ಬರೆದಿತ್ತು. ಆದ್ರಿಂದ ಕ್ರೈಮ್ ಬ್ರಾಂಚ್ ಈಗ ಈ ಒಂದು ದೃಷ್ಟಿಕೋನದಿಂದ ಪ್ರಕರಣವನ್ನ ತನಿಖೆ ಮಾಡೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಹಲವಾರು ದಿನಗಳ ತನಿಖೆ ನಂತರ ಕೂಡ ಅವರು ಯಶಸ್ವಿಯಾಗಲಿಲ್ಲ. ಮತ್ತೆ ಭುವನೇಶ್ವರ್ ಕ್ರೈಮ್ ಬ್ರಾಂಚ್ನ ಅರುಣ್ ಬೋದ್ರಾ ಅವ್ರಿಗೂ ಇದೇ ರೀತಿಯ ಅನಾಮಧೇಯ ಪತ್ರ ಬಂದಿತ್ತು. ಆ ಒಂದು ಪತ್ರವನ್ನ ನೋಡಿದ ಕೂಡಲೇ ಅವರಿಗೆ ಏನೋ ಒಂದು ಕ್ಲೂ ಸಿಕ್ತಿದೆ ಅಂತ ಅನ್ಸಿ ಅವರು ಆ ಒಂದು ಪತ್ರವನ್ನ ಹಲವು ಬಾರಿ ಮತ್ತೆ ಓದೋದಕ್ಕೆ ಶುರು ಮಾಡ್ತಾರೆ.
ಅದನ್ನ ಹಲವು ಬಾರಿ ಓದಿದಾಗ ಪತ್ರವನ್ನು ಕಳುಹಿಸಿದವರಿಗೆ ಪಾರ್ಸಲ್ ಅನ್ನ ಎಸ್ ಕೆ ಸಿನ್ಹಾ ಹೆಸರಲ್ಲಿಯೇ ಪಾರ್ಸಲ್ ಅನ್ನ ಕಳುಹಿಸಲಾಗಿದೆ ಅಂತ ಹೇಗೆ ಗೊತ್ತಾಯ್ತು ಅಂತ ಪೊಲೀಸರಿಗೆ ಇದ್ದಕ್ಕಿದ್ದಂತೆ ಆಶ್ಚರ್ಯ ಆಗುತ್ತೆ. ಏಕೆಂದ್ರೆ ಪೊಲೀಸರ ತಪ್ಪಿನಿಂದಾಗಿ ಮಾಧ್ಯಮಗಳಲ್ಲಿ ಆರ್ ಕೆ ಶರ್ಮಾ ಪಾರ್ಸಲ್ ಕಳಿಸಿದವರ ಹೆಸರು ಅಂತ ಹರಿದಾಡ್ತಿತ್ತು. ಅದರ ನಂತರನೇ ಎಸ್ ಕೆ ಸಿನ್ಹಾ ಹೆಸರಲ್ಲಿ ಪಾರ್ಸಲ್ ರವಾನೆಯಾಗಿರೋದು ಪೊಲೀಸರಿಗೆ ಗೊತ್ತಾಯಿತು. ಆದರೆ ಎರಡೂ ಹೆಸರುಗಳು ಕೂಡ ನಕಲಿ ಆಗಿರೋದ್ರಿಂದ ಮಾಧ್ಯಮಗಳಲ್ಲಿ ಏನಾಗ್ತಿದೆ ಎಂಬುದರ ಬಗ್ಗೆ ಪೊಲೀಸರು ಹೆಚ್ಚು ಗಮನವನ್ನ ಹರಿಸಲಿಲ್ಲ. ಆದರೆ ಪತ್ರವನ್ನು ಕಳಿಸಿರುವಂತಹ ವ್ಯಕ್ತಿಗೆ ಇದು ಗೊತ್ತಿದೆ ಅಂದ್ರೆ ಅದು ಹೇಗೆ? ಈ ಪತ್ರವನ್ನು ಕಳುಹಿಸಿದವನೇ ಕೊಲೆಗಾರ ಮತ್ತು ಅವನೇ ಪಾರ್ಸಲ್ ಕಳಿಸಿದ್ದಾನೆ ಅಂತ ಸ್ಪಷ್ಟವಾಗಿ ಗೊತ್ತಾಗೋಯ್ತು. ಪತ್ರದಿಂದ ಕೊಲೆಗಾರನ ಬೆರಳಚ್ಚನ್ನ ತೆಗೆಯೋದಕ್ಕೆ ಅದನ್ನ ವಿಧಿವಿಜ್ಞಾನ ಪರೀಕ್ಷೆಗೆ ಕಳುಹಿಸಿದ್ರು. ಆದರೆ ಅವನ ಯಾವುದೇ ಫಿಂಗರ್ ಪ್ರಿಂಟ್ಗಳ ನಿಖರ ಮಾಹಿತಿ ಸಿಗ್ಲಿಲ್ಲ. ಇತ್ತ ಏಪ್ರಿಲ್ 12ನೇ ತಾರೀಕು ರಿಮಾಳಿಗೆ ಆಕೆಯ ಆರೋಗ್ಯ ಸಂಪೂರ್ಣವಾಗಿ ಗುಣ ಹೊಂದಿ ಆಕೆಯನ್ನ ಡಿಸ್ಚಾರ್ಜ್ ಮಾಡಲಾಗುತ್ತೆ. ನಂತರ ಕ್ರೈಮ್ ಬ್ರಾಂಚ್ ಸೋಮಶೇಖರ್ ಕುಟುಂಬದ ಸದಸ್ಯರಿಗೆ ಈ ಪತ್ರವನ್ನು ತೋರಿಸಿ ಇದನ್ನ ಓದ್ ನೋಡಿ, ನಂತರ ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ತಿಳಿಸಿ ಅಂತ ಹೇಳಿದ್ರು. ನಂತರ ಅವರು ಈ ಒಂದು ಪತ್ರವನ್ನು ಓದೋದ ಮೇಲೆ ಹಾಗೆ ನೋಡಿದ್ರೆ ನಮ್ಮ ಕುಟುಂಬದಲ್ಲಿ ಯಾವತ್ತೂ ಈ ಆಸ್ತಿ ವಿವಾದಗಳು ಅನ್ನೋದೇ ಬಂದಿಲ್ಲ ಅಂತ ಹೇಳಿದ್ರು. ಸ್ವಲ್ಪ ಹೊತ್ತಿನ ಬಳಿಕ ಸೋಮಶೇಖರ್ ಅವರ ತಾಯಿ ಸಂಯುಕ್ತ ಸಾಹು ಅವರು ಈ ಒಂದು ಪತ್ರವನ್ನು ಹಲವಾರು ಬಾರಿ ಓದಿದಾಗ ಅವರಿಗೆ ಅಲ್ಲಿ ಒಂದು ಸಾಲು ಕಾಣಿಸುತ್ತೆ. ಅದು ಅಂಡರ್ ಟೇಕಿಂಗ್ ದಿ ಪ್ರಾಜೆಕ್ಟ್ ಎಂಬುದು. ಅವರು ಮೊದಲು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗ ಪೂಂಜಿಲಾಲ್ ಮೆಹರ್ ಅವರು ಯಾವಾಗಲೂ ಬಳಸ್ತಿದ್ದಂತಹ ಕಂಪ್ಲೀಟಿಂಗ್ ದಿ ಪ್ರಾಜೆಕ್ಟ್ ಎಂಬ ಸ್ಟೇಟ್ಮೆಂಟ್ ಅನ್ನೇ ಹೋಲ್ತಿತ್ತು. ಆದ್ರೆ ಅವರು ಯಾಕೆ ಈ ರೀತಿ ಮಾಡ್ತಾರೆ, ಇದಕ್ಕೂ ಈ ಪ್ರಕರಣಕ್ಕೂ ಏನ್ ಸಂಬಂಧ ಅಂತ ಪ್ರಶ್ನೆಯಾಗಿತ್ತು. ನಂತರ ಸಂಯುಕ್ತ ಸಾಹು ಕಾಲೇಜಿನ ಪ್ರಾಂಶುಪಾಲರ ಹುದ್ದೆಗೆ ಸಂಬಂಧಪಟ್ಟಂತೆ ತನ್ನ ಮತ್ತು ಪೂಂಜಿಲಾಲ್ ಮೆಹರ್ ನಡುವೆ ಸಾಕಷ್ಟು ವಿವಾದಗಳು ನಡೆದಿದ್ವು ಅಂತ ಹೇಳ್ತಾರೆ. ಹಾಗಾಗಿ ಈ ಕ್ರೈಮ್ ಬ್ರಾಂಚ್ ಈ ಪೂಂಜಿಲಾಲ್ ರವರನ್ನ ವಿಚಾರಣೆ ಕರೆಯೋದಕ್ಕೆ ನಿರ್ಧರಿಸುತ್ತೆ. ಆಗ ಪೊಲೀಸರ ಪ್ರಶ್ನೆಗಳಿಗೆ ಆರಾಮಾಗಿ ಉತ್ತರ ಕೊಟ್ಟಿದ್ದಂತ ಪೂಂಜಿಲಾಲ್ ಪೊಲೀಸರು ಸ್ವಲ್ಪ ಸ್ಟ್ರಿಕ್ಟ್ ಆದಾಗ ಇಲ್ಲದ ಕಥೆಯನ್ನ ಸೃಷ್ಟಿ ಮಾಡಿದ್ದ. ಕ್ರೈಮ್ ಬ್ರಾಂಚ್ ಈ ಒಂದು ಕಥೆಯನ್ನ ನಂಬೋದಿಲ್ಲ. ತಕ್ಷಣ ಅಪರಾಧ ವಿಭಾಗ ಪೂಂಜಿಲಾಲ್ ಮನೆಯನ್ನ ಪರಿಶೀಲನೆ ಮಾಡಿಸುತ್ತೆ. ಅಲ್ಲಿ ಎಸ್ಪಿಗೆ ಕಳಿಸಿದಂತ ಇನ್ನೂ 9 ಲಕೋಟೆಗಳು ರೋಚಕವಾಗಿ ಕಾಣಿಸ್ತವೆ. ಸ್ಪೈಕಿಂಗ್ ಕೊರಿಯರ್ ರಾಯ್ಪುರ್ನಿಂದ ಬಂದಂತ ಪಾರ್ಸಲ್ ಬುಕಿಂಗ್ ನ ರಶೀದಿಯ ನಕಲು ಕೂಡ ಅಲ್ಲಿ ಪತ್ತೆ ಆಗ್ತವೆ. ಮತ್ತೆ ಪೊಲೀಸರು ಇದ್ರ ಬಗ್ಗೆ ಈ ಪೂಂಜಿಲಾಲ್ನ ಕೇಳಿದಾಗ ಆತನ ಬಳಿ ಅದಕ್ಕೆ ಉತ್ತರ ಇರಲಿಲ್ಲ. ಪೊಲೀಸ್ನವರು ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದ್ದಕ್ಕೆ ಆತ ತನ್ನ ಈ ಇಡೀ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ. 2009ರಲ್ಲಿ ಪೂಂಜಿಲಾಲ್ ಜ್ಯೋತಿ ವಿಕಾಸ್ ಜೂನಿಯರ್ ಕಾಲೇಜಲ್ಲಿ ಇಂಗ್ಲಿಷ್ ಶಿಕ್ಷಕನಾಗಿದ್ದ. ಅಲ್ಲಿ ಆತನಿಗೆ ಬಡ್ತಿ ಸಿಕ್ಕಿ ಆತನನ್ನ ಕಾಲೇಜಿನ ಪ್ರಾಂಶುಪಾಲರನ್ನಾಗಿ ಮಾಡಿದ್ರು. ಇನ್ನು ಅದೇ ಸಮಯದಲ್ಲಿ ಈ ಸಂಯುಕ್ತ ಸಾಹು ಜಾರ್ಖಂಡ್ ಕಾಲೇಜಿನ ಪ್ರಾಧ್ಯಾಪಕಿ. ನಂತರ ಈ ಸಂಯುಕ್ತಗೆ ಜಾರ್ಖಂಡ್ನ ಕಾಲೇಜಿನಿಂದ ಜ್ಯೋತಿ ವಿಕಾಸ್ ಜೂನಿಯರ್ ಕಾಲೇಜಿಗೆ ವರ್ಗಾವಣೆ ಆಗುತ್ತೆ. ಅಲ್ಲಿ ಅವರು ಇತಿಹಾಸ ಉಪನ್ಯಾಸಕರಾಗಿ ಹುದ್ದೆಗೆ ಸೇರ್ಕೊಳ್ತಾರೆ. ಸಂಯುಕ್ತ ಅವರನ್ನ ಕಾಲೇಜಿನ ಪ್ರಾಂಶುಪಾಲರಾಗಿ ಮಾಡಬೇಕು ಅಂತ ಅಲ್ಲಿನ ಶಿಕ್ಷಕರಿಂದ ಆಸೆ ಪಡ್ತಾರೆ. ಹಾಗಾಗಿ ಜೂನಿಯರ್ ಆಗಿದ್ರಿಂದ ಈ ಪೂಂಜಿಲಾಲ್ ಪ್ರಿನ್ಸಿಪಲ್ ಹುದ್ದೆಯನ್ನ ಬಿಡಬೇಕಾಗುತ್ತೆ. ಆದ್ರೆ ಆತ ಹಾಗೆ ಮಾಡೋದಿಲ್ಲ. ಏಕೆಂದ್ರೆ ಆತನಿಗೆ ಗೊತ್ತಿತ್ತು ಒಂದಲ್ಲ ಒಂದಿನ ಈ ಸಂಯುಕ್ತ ಕಾಲೇಜಿನ ಪ್ರಾಂಶುಪಾಲರಾಗ್ತಾರೆ ಅಂತ. ಹಾಗಾಗಿ ಆತ ಈ ಸಂಯುಕ್ತ ಸಾಹುವಿನ ಮಾನಹಾನವನ್ನ ಮಾಡೋದಿಕ್ಕೆ ಮತ್ತು ಅವಳನ್ನ ಕಾಲೇಜಿಂದ ಹೊರಹಾಕೋದಿಕ್ಕೆ ವಿಭಿನ್ನ ವಿಧಾನಗಳನ್ನ ಅನುಸರಿಸಲು ಶುರು ಮಾಡ್ತಾನೆ. 2014ರಿಂದ 2017ವರೆಗೂ ನಿರಂತರವಾಗಿ ಸಂಯುಕ್ತ ಸಾಹುಗೆ ನಿರಂತರವಾಗಿ ಕಿರುಕುಳ ಕೊಡ್ತಿದ್ದ. ಆದರೆ ಈ ಸಂಯುಕ್ತ ಸಾಹು ಅದಕ್ಕೆಲ್ಲ ಬಗ್ಲಿಲ್ಲ. ಅಂತಿಮವಾಗಿ 2017ರ ಜನವರಿ 25ನೇ ತಾರೀಕು ಸಂಯುಕ್ತ ಸಾಹು ಅವರು ಒರಿಸ್ಸಾದ ಉನ್ನತ ಶಿಕ್ಷಣ ಇಲಾಖೆಯಿಂದ ಪತ್ರವನ್ನ ಸ್ವೀಕರಿಸಿದ್ರು. ಹಾಗಾಗಿ ಕಾಲೇಜಿನ ಹೊಸ ಪ್ರಾಂಶುಪಾಲರಾಗಿ ನೇಮಕಗೊಳ್ತಾರೆ. ನಂತರ ಈ ಪೂಂಜಿಲಾಲ್ ತನ್ನ ಪೋಸ್ಟ್ ಅನ್ನ ಬಿಟ್ಕೊಡ್ಲೇಬೇಕಾಗುತ್ತೆ. ಇದು ಅವನನ್ನ ಇನ್ನಿಲ್ಲದ ಹಾಗೆ ಕೆರಳಿಸಿತ್ತು. ನಂತರ ಆತ ಈಕೆ ಮೇಲೆ ಸೇಡನ್ನ ತೀರಿಸಿಕೊಳ್ಳಬೇಕು ಅಂತ ಯೋಚಿಸಿ ಈ ಸಂಯುಕ್ತ ಸಾಹು ಮೇಲೆ ಹಲ್ಲೆ ನಡೆಸೋದಕ್ಕೆ ನಿರ್ಧರಿಸ್ತಾನೆ. ಆದ್ರೆ ಅವನ ಈ ಹಾಗೆ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡುವತ್ತ ಹೊರಡುತ್ತೆ. ಮುಂದಿನ ದಿನಗಳಲ್ಲಿ ಈ ಪೂಂಜಿಲಾಲ್ ಯಾವುದೇ ಪುರಾವೆಗಳನ್ನ ಬಿಡದೆ ಹೇಗೆ ಒಬ್ಬರನ್ನ ಸಾಯಿಸೋದು ಅಂತ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡ್ದ. ಹಾಲಿವುಡ್ ಮತ್ತು ಬಾಲಿವುಡ್ ಸಿನಿಮಾಗಳನ್ನ ನೋಡ್ದ, ಯೂಟ್ಯೂಬ್ ಅನ್ನ ಸರ್ಚ್ ಮಾಡ್ದ. ಈ ರೀತಿ ಸತತ 7 ತಿಂಗಳ ಸಂಶೋಧನೆ ನಂತರ ಅವನು ಈ ಇಡೀ ಕುಟುಂಬದ ಸರ್ವನಾಶಕ್ಕೆ ಪಾರ್ಸಲ್ ಬಾಂಬ್ಗಳನ್ನ ಕಳಿಸುವಂತ ಯೋಜನೆಯನ್ನ ರೂಪಿಸಿದ್ದ. ಈ ಪೊಲೀಸರು ಈತ ಹೇಳಿದಂತ ಸ್ಟೋರಿಯನ್ನ ಕೇಳಿ ನಿಜಕ್ಕೂ ದಂಗಾಗಿದ್ರು. ನಂತರ ಪೊಲೀಸರು ಎಲ್ಲಾ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ ನಂತರ ಅಪರಾಧ ವಿಭಾಗ ಪ್ರಥಮ ಚಾರ್ಜ್ ಶೀಟ್ ಅನ್ನ 2018ರ ಆಗಸ್ಟ್ 18ನೇ ತಾರೀಕು ಸಲ್ಲಿಸುತ್ತೆ. ಈ ಪೂಂಜಿಲಾಲ್ ಮೇಲೆ ಸೆಕ್ಷನ್ 302ರ ಅಡಿಯಲ್ಲಿ ಕೊಲೆ ಮತ್ತು ಸೆಕ್ಷನ್ 307ರ ಮೇರೆಗೆ ಕೊಲೆ ಯತ್ನದ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿತು. ಇದಲ್ಲದೆ ಸೆಕ್ಷನ್ 201ರ ಅಡಿಯಲ್ಲಿ ಸಾಕ್ಷಿಗಳನ್ನ ನಾಶಪಡಿಸಿದಂತ ಮತ್ತು ಸುಳ್ಳು ಮಾಹಿತಿ ನೀಡಿದಂತ ಆರೋಪ ಹಾಗೂ ಸ್ಫೋಟಕ ವಸ್ತುಗಳನ್ನ ಬಳಸಿ ಮತ್ತೊಬ್ಬರ ಆಸ್ತಿಗೆ ಹಾನಿ ಮಾಡದಂತ ಆರೋಪದಡಿ ಸೆಕ್ಷನ್ 3 ಮತ್ತು 4ರ ಕಾಯ್ದೆಗಳನ್ನ ವಿಧಿಸಲಾಯಿತು. ಈ ಪೂಂಜಿಲಾಲ್ ಪ್ರಸ್ತುತ ಬಲಂಗೀರ್ ಜೈಲಿನಲ್ಲಿ ಇದ್ದಾನೆ ಮತ್ತು ಈ ಒಂದು ಪ್ರಕರಣದ ತೀರ್ಪು ಉಚ್ಚ ನ್ಯಾಯಾಲಯದಿಂದ ಇನ್ನೂ ಬರಬೇಕಿದೆ. ವೀಕ್ಷಕರೇ, ಈ ಒಂದು ಪ್ರಕರಣ ಅವತ್ತಿನ ದಿನದಲ್ಲಿ ಸ್ಥಳೀಯ ಮಾಧ್ಯಮಗಳು ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಗಮನವನ್ನು ಕೂಡ ಸೆಳೆದಿತ್ತು. ಯಾಕೆಂದ್ರೆ ಅವನು ಈ ಒಂದು ಕೃತ್ಯವನ್ನು ಮಾಡೋದಕ್ಕೆ ಅದರಲ್ಲಿ ಬಳಸಿದಂತ ವಿಧಾನ ಇದೆಯಲ್ಲ, ಅದನ್ನ ಕೇಳಿ ಎಲ್ಲರೂ ಕೂಡ ಶಾಕ್ ಆಗಿದ್ರು. ಈ ಕುರ್ಚಿ ಮೇಲಿನ ದುರಾಸೆ ಮತ್ತು ಅಸೂಯೆ ವಿದ್ಯಾವಂತ ಕಾಲೇಜು ಪ್ರಾಂಶುಪಾಲರನ್ನು ಕೂಡ ಅಪರಾಧಿಯನ್ನಾಗಿ ಮಾಡಿತ್ತು.
ವೀಕ್ಷಕರೇ, ಇಂಥ ಪ್ರಕರಣಗಳನ್ನ ಜನರು ಕೇಳಲಷ್ಟೇ ಮಾಡುವಂತ ಇಂಗಿತ ನಮ್ದಲ್ಲ. ಬದಲಿಗೆ ಜನ ದ್ವೇಷ, ಅಸೂಯೆಗಳಿಗೆ ಬುದ್ಧಿಯನ್ನ ಕೊಟ್ಟು ಒಳಿತು ಕೆಡುಕುಗಳ ನಿರ್ಣಯವನ್ನ ಮಾಡುವಲ್ಲಿ ಎಡವಬಾರದು ಎಂಬ ಮನವಿಯೊಂದಿಗೆ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಇನ್ನು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.